ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೂತಾರ್. ಆತ್ಮೀಯರೇ, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ರೈತ ವಿರೋಧ ನೀತಿ ವಿರೋಧಿಸಿ ವಿಧಾನಸಭೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾ ಇದೆ. ಇದು 9ನೇ ತಾರೀಕು ಅಂದರೆ ಇಂದು ಮಾಡಲೇಬೇಕಾದಂಥದ್ದು. ಮುತ್ತಿಗೆ ಹಾಕೋದ್ರಿಂದ ಜನರಿಗೆ ಹೌದಪ್ಪ, ಜನ ಇರೋದು ವಿರೋಧ ಪಕ್ಷದ ಅನ್ನೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ವಿರೋಧಿಗಳಿರೋದ್ರಿಂದಾಗಿ ಆಡಳಿತ ಪಕ್ಷಕ್ಕೂ ತಾನು ಮಾಡುತ್ತಿರೋ ತಪ್ಪುಗಳು ಎಲ್ಲಿದ್ದಾವೆ ಗುರುತು ಹಿಡಿದಕ್ಕೆ ಅನುಕೂಲ ಆಗ್ತದೆ. ಆ ನೆಲೆಯಲ್ಲೇ ಮೀಟಿಂಗ್ ಸಭೆ ಮಾಡಿದಂಥ ವಿಜೇಂದ್ರ ರಾಜ್ಯಾಧ್ಯಕ್ಷರು ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಈ ದಿಶೆಯಲ್ಲಿ ಮುಂದುವರಿಯುವಂಥ ಒಂದು 25-30 ಸಾವಿರ ಜನ ಕೂಡಿಸುವಂಥ ನಿರ್ಧಾರ ಅಂತ ಮಾಡಿದ್ದಾರೆ, ಹೋರಾಟ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಇವತ್ತು ಅಸ್ತಿತ್ವದ ಪ್ರಶ್ನೆ ಅದ. ತಾವು ಒಂದು ವಿರೋಧ ಪಕ್ಷವಾಗಿ 2022ರಲ್ಲಿ ಗೆಲ್ಲೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯದ, ನಾವು ಇವತ್ತಿಂದ ಏನು ಮಾಡಬೇಕು ಅನ್ನುವಂಥದ್ದು, ಅದರಲ್ಲೂ ಸರ್ಕಾರದ ಹುಡುಕಗಳನ್ನು ಹುಡುಕಿ ತೆಗೆದು ಅದನ್ನು ಜನಕ್ಕೆ ತೋರಿಸುವಂಥ ಕೆಲಸ ಮಾಡಲಿಕ್ಕೆ ಭಾಳ ಸಂತೋಷ. ಮಾಡಲಿ, ವಿರೋಧ ಪಕ್ಷ ಇರೋದ್ರಿಂದ ಪ್ರಜಾಪ್ರಭುತ್ವ ಒಂದು ಮೆರಗಿರ್ತದೆ. ಅದೇ ಕಾಲಕ್ಕೆ ಈ ಒಂದು ಆಡಳಿತ ಪಕ್ಷಗಳು ಸಹಿತ ನಾನು ಎಲ್ಲಿ ತಪ್ಪಿದ್ದೀನಿ ಅನ್ನೋದಕ್ಕೆ ಒಂದಿಷ್ಟು ಏನಪ್ಪ ಅದು ಕೈಗನ್ನ ಹಿಡಿದಂಗೆ ಆಗ್ತದೆ. ಒಟ್ಟಿನಲ್ಲೇ ಈ ಉತ್ತರ ಕೊಡುವಂಥ ಕೆಲಸ ಅಂದ್ರೆ ಇವರಿಗೆಲ್ಲ ಈ ಆಡಳಿತ ಪಕ್ಷಕ್ಕೆ ಉತ್ತರ ಕೊಡೋದು ಅಂದರೆ ಏನಪ್ಪ, ರೈತರಿಗೆ ಸುಳ್ಳು ನೀವು ಏನು ಮಾಡಿದ್ರಿ ಇಲ್ಲಿವರೆಗೆ 3,300 ಕೊಟ್ಟರೆ ಭಾಳ ದೊಡ್ಡ ವಿಷಯ ಏನು ಅನ್ನುವಂಗಿರ್ಬೋದು, ಮತ್ತೇನು ಇರ್ಬೋದು, ಕೊಡಬೇಕಾಗಿತ್ತು, ಇಷ್ಟರಲ್ಲೇ ಮೆಕ್ಕೆಜೋಳದ ಮಾರ್ಕೆಟ್ ಮಾಡಬೇಕಾಗಿತ್ತು ಇಂತೆಲ್ಲ ಕೆಲವೊಂದು ಕೇಳೋ ಪ್ರಶ್ನೆ ಕೇಳ್ತಾರೆ. ಆದರೆ ಇಲ್ಲಿ ನಾವು ಪ್ರಶ್ನೆ ಮಾಡೋದೇನಪ್ಪ ಅಂತಂದ್ರೆ ರೆಡ್ಡಿ ಇಲ್ಲ. ಆದರೆ ಅದೇ ಕಾಲಕ್ಕೆ BJPಗರು ಇದನ್ನು ತೂಗಿಸ್ಕೊಂಡು ಹೋಗುವಂಥದ್ದು, ಕಾಂಗ್ರೆಸ್ ಭಿನ್ನವಾದ ಆಡಳಿತ ಕೊಡುವಂಥದ್ದು ನಮಗೆ ಸಾಧ್ಯನಾ ಅನ್ನುವಂಥ ವಿಷಯ ಜನಕ್ಕೆ ತಿಳಿಸ್ಬೇಕಾಗಿದೆ ಇವತ್ತು. ಯಾಕಂದರೆ ಕಳೆದ 11 ವರ್ಷ ನೋಡ್ತಾ ಇದ್ದೀವಿ, ಸೆಂಟ್ರಲ್ದಲ್ಲೇ ಕೇಂದ್ರದಲ್ಲಿ ನೋಡೋದ್ರ ಜೊತೆಗೆ ರಾಜ್ಯದಲ್ಲೂ ನೋಡ್ತಾ ಇದ್ದೀವಿ. ಈಗಾಗಲೇ ಆಡಳಿತ ಮಾಡಿದೆ ಇಲ್ಲಂತಲ್ಲ, ಅಲ್ಲೇ ಇಲ್ಲಿ ನಮ್ಮ ಯಡಿಯೂರಪ್ಪನವರು, ಅದರ ನಂತರ ಬೊಮ್ಮಾಯಿ ಅವರು ಇವರೆಲ್ಲ ಆಡಳಿತ ಮಾಡಿದ್ದಾರೆ. ಇವ್ರ ಕಾಲದಲ್ಲಿ ಏನಾದರೂ ಕಾಂಗ್ರೆಸ್ ಭಿನ್ನವಾದ ಆಡಳಿತ ಕೊಟ್ರ ಅನ್ನುವಂಥ ಮಾತನ್ನು, ಅದೇ ಕಾಲಕ್ಕೆ ಮಾರ್ಕೆಟ್ ಮಾಡಿ ಕೊಟ್ರ ಅನ್ನುವಂಥ ಮಾತನ್ನು. ಯಾಕಂದ್ರೆ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು ನೋಡಿರಿ. ಮೋದಿಯವರು 1 ವರ್ಷಗಟ್ಟಲೆ ಹೋರಾಟ ಮಾಡಿದರು, ರೈತರಿಗೆ ಮಾರ್ಕೆಟ್ ಮಾಡಿಕೊಡಲಿಲ್ಲ. ಜೊತೆಗೆ ಕಾಲೇ ಕಾನೂನುಗಳನ್ನು ರದ್ದು ಮಾಡಿದ್ರು ಹೇಳಿದ್ರು ಬಿಡ ಪೂರ್ತಿ ರದ್ದು ಆಗಿಲ್ಲ. ಅವು ಇನ್ನೂ ಜೀವಂತದ ಯಾವ ಭಾಗದಾಗ ಹೇಳ್ಬೋದಾಗಿತ್ತೇನೋ, ಹೇಳ್ತಾವೇನೋ ಗೊತ್ತಿಲ್ಲ. ಯಾಕಂತಂದ್ರೆ 400 ಪಾರ್ ಆಗಿದ್ರೆ ಸಂವಿಧಾನಕ್ಕೆ ಏನೋ ಬದಲಾವಣೆ ತರುವಂಥ ಸಾಧ್ಯತೆಗಳು ಇದ್ದವು ಅವತ್ತು. ಆದ್ರೆ ಆಗಲಿಲ್ಲ, ಆ ಮಾತು ಬೇರೆ. ಯಾಕಂದ್ರೆ ಜನ ಎಚ್ಚರಗೊಂಡ ಇವ್ರನ್ನ 240 ತಂದು ನಿಲ್ಲಿಸಿದ್ದ ಒಂದು ರೀತಿಯಿಂದ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ಅಂತ ಹೇಳ್ಬೇಕಾಯ್ತು. ಒಬ್ಬ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಡಿಕ್ಟೇಟರ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾಗ ಜನ ಎಚ್ಚೆತ್ತುಕೊಂಡ ಇವ್ರನ್ನ NDA ಜೊತೆ ಕೂಡಿಕೊಂಡು ಅಂದರೆ ಇನ್ನುಳಿದ ಸಣ್ಣ ಪಕ್ಷ ಕೂಡಿಸ್ಕೊಂಡು ಮುಂದೆ ಹೋಗುವಂಥ ಒಂದು ವ್ಯವಸ್ಥೆ ತಂದು ನಿಲ್ಲಿಸಿದ್ರು ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ ತಾವು ಏನು ಮಾಡಿದ್ರು ಇಲ್ಲಿವರೆಗೆ ರೈತ ಪರವಾದ ಕೆಲಸವನ್ನು ಏನು ಮಾಡಿದಾರ? ಹೌದು ಹೇಳ್ತಾರೆ ಅವರು, ಇಲ್ಲ ಪ್ರತಿ 4 ತಿಂಗಳಿಗೆ 1-2 ಸಾವಿರ ರೂಪಾಯಿ ಕೊಡುವಂಥದ್ದು ಮಾಡಿದ್ದೀವಿ, ಮತ್ತು ಕೆಲವೊಂದು ಘೋಷಣೆ ಮಾಡಿದ್ದೀವಿ, ಅದ್ರ ಜೊತೆಗೆ ಇನ್ಶೂರೆನ್ಸದ್ದು ಮಾಡಿದ್ದೀವಿ, ಜನಕ್ಕೆ ಮುಟ್ಟುವಂಗೆ ಅನೇಕ ಒಂದಿಷ್ಟು ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿ ಇವೆಲ್ಲ ಮಾಡಿದ್ದೀವಪ್ಪ ನಾವು ಜನರಿಗೆ ಅಂತೇಳಿ ಅಡ್ಡಿಲ್ಲ. ಆದರೆ ಮೇನ್ ಬೇಕಾಗಿದ್ದೀನಪ್ಪ ರೈತ ಬೇಕಾಗಿದ್ದು ಮುಖ್ಯವಾಗಿ ಹಲವು ಚರ್ಚೆಗಳು ಮಾಡಿದ MS ಸ್ವಾಮಿನಾಥನ್ನರ ಒಂದು ವರದಿ ಪ್ರಕಾರ C2+2 ಅಂದ್ರೆ ನಮಗೆ ಮಿನಿಮಮ್ ಒಂದಿಷ್ಟು ಲಾಭದ ಉದ್ಯೋಗ. ಮಿನಿಮಮ್ ಅನ್ನೋಗಿಂತಲೂ ನಾವೇನು ಬೆಳಿತೀವಿ, ಏನು ಖರ್ಚು ಮಾಡ್ತೀವಿ ಎಲ್ಲ ಹೋಗಿ ಮ್ಯಾಲೆ ನಮಗೊಂದು 100 ರೂಪಾಯಿ ಖರ್ಚು ಮಾಡಿದರೆ ಇನ್ನೊಂದು 50 ರೂಪಾಯಿ ಉಳಿಯುತ್ತೆ. ಅಂದರೆ 150ಕ್ಕೆ ರೈಟ್ ಸಿಗುವಂಗೆ ಆದರೆ ಉತ್ತಮ ಆಗ್ತದೆ ಅನ್ನೋದು ಅವ್ರ ಬೇಡಿಕೆ. ಮತ್ತು MS ಸ್ವಾಮಿನಾಥನ್ ಅವರು ಸಹಿತ ಇದನ್ನು ಹೇಳ್ತಾರೆ. ಇದನ್ನು ಮಾಡ್ತಾರೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಆದಾಗ ನಮ್ಮ ಮೋದಿಜಿಯವರು ಒಪ್ಕೊಂಡಿದ್ರು. ನಂತರದಲ್ಲಿ ಮರೆತು ಬಿಟ್ಟರು, ಮತ್ತು ನಂತರ ಅಪ್ಲೈ ಮಾಡಿದ್ರು ಸಹಿತ ಅದು ಉತ್ತರ ಕೊಡಲಿಕ್ಕೆ ಕೊಟ್ಟರು ಅದು ಸಾಧ್ಯ ಇಲ್ಲ ಅನ್ನೋಂಗೆ ಏನು ಸಾರಿದ್ರು ಅಂತ. ನಾವು ಯಾಕೆ ಈ ಮಾತನ್ನು ರೆಫರ್ ಮಾಡೋಕ್ಕಾಗಂದ್ರೆ ರೈತ ವಿರೋಧಿ ನೀತಿ ಕಾಂಗ್ರೆಸ್ಗೆ ಇರೋದು, ಅದೇ ಕಾಲಕ್ಕೆ BJPಗೆ ಇರೋದು. ಹಾಗಾದ್ರೆ ಯಾರಪ್ಪ ರೈತರಿಗೆ ಒಳ್ಳೆಯದು ಮಾಡೋಕ್ಕೆ ಸಾಧ್ಯತೆ? JDS ಹೇಳ್ತಾರೆ ಅವರು, ನಾವು ಮಣ್ಣಿನ ಮಕ್ಕಳಪ್ಪ ಅಂತೇಳಿ ದೇವೇಗೌಡರು ಹೇಳ್ತಾರೆ, ಮಣ್ಣಿನ ಮಗ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ರೈತರು ಅನುಕೂಲ ಮಾಡಿದರು ಅದಕ್ಕೂ ಅವ್ರು ಹೇಳ್ತಾರೆ, ಹೇಳಿ ನಮ್ಮ ಮೆಜಾರಿಟಿ ಕೊಟ್ಟು ನಾವು ಮಾಡ್ತೀವಿ ಅಂತ. ಅದು ಕರೆನ ಸುಳ್ಳೇನಲ್ಲ. ಯಾಕಂದರೆ ಇಲ್ಲಿವರೆಗೆ ಈ ಒಂದು JDSಗೆ ಫುಲ್ ಮೆಜಾರಿಟಿ ಕೊಟ್ಟಿರೋ ಜನ. ಯಾಕಂದರೆ ಅದು ಮೈಸೂರು ಭಾಗಕ್ಕೆ ಅಷ್ಟು ಸೀಮಿತ ಇರೋದ್ರಿಂದ ಉಳಿದ ಭಾಗಗಳಿಗೆ
ಹಬ್ಬುವಂಥ ಕೆಲಸ ಆಗಿಲ್ಲ, ಪ್ರಯತ್ನ ಮಾಡಿಸಿದ್ದು ಯಶಸ್ವಿ ಆಗಿಲ್ಲ ಅಂತ ಹೇಳಬೇಕಾಗ್ಯದ. ಒಟ್ಟಾರೆಯಾಗಿ ರೈತರ ವಿರೋಧಿ ನೀತಿಗೆ ತಕ್ಕ ಉತ್ತರ ಕೊಡ್ತಾರೆ ಜನ ಅಂತ ಹೇಳ್ತಾರೆ ವಿನಃ ನಾವು ರೈತರು ಹೊಸ ವ್ಯವಸ್ಥೆ ಮಾಡ್ತೀವಿ, ರೈತರ ಮಾರ್ಕೆಟ್ ಮಾಡ್ತೀವಿ ಮತ್ತು MS ಸ್ವಾಮಿನಾಥನ್ ಆಯೋಗ ಏನು ಶಿಫಾರಸು ಮಾಡ್ಯದ ಅದರ ಅನುಷ್ಠಾನಗೊಳಿಸ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಇವತ್ತು ಹೇಳ್ಬೋದಾಗಿತ್ತು ವಿಜೇಂದ್ರ ಅವರಾಗಲಿ ಅಥವಾ ಅಶೋಕ್ ಅವರಾಗಲಿ, ಇಲ್ಲ ರೀ ನಾವು ಏನಪ್ಪ ಅಂದರೆ ನಿಶ್ಚಿತವಾಗಿಯೂ ತರ್ತೀವಿ, ನಮ್ಮ ಏನಪ್ಪ ಅಂತಂದ್ರೆ ಈ MS ಸ್ವಾಮಿನಾಥನ್ ಅವರ ಆಯೋಗದ ವರದಿ ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಬೇಕಾಗಿತ್ತು. ಅದು ಇಲ್ಲ, ಕೇವಲ ಕಾಂಗ್ರೆಸ್ಸನ್ನು ಬೇಯೋದಕ್ಕಾಗಿ ಅಭ್ಯಾಸ ಮಾಡ್ಕೊಂಡು ಕೆಲವೊಂದು ಮಾತುಗಳು ಇರ್ತಾವೆ, ಒಟ್ಟು ಹೇಳೋದು ಅಷ್ಟ. ಇದು ಮಾಡಬೇಕಾಗಿತ್ತು ಮಾಡಿರಿ ಎನ್ನುವಂಥ ಮಾತು. ಮತ್ತು ಅದೇ ಕಾಲಕ್ಕೆ ಇವತ್ತು ರೈತರು ರೊಚ್ಚಿಗೆದ್ದಿದ್ದ ನಾನು ಅಂತ ಹೇಳೋ ಮಾತು. ರೈತರನ್ನ ಮುಂದೆ ತೊಗೊಂಡು ತಾವು ಪೊಲಿಟಿಕಲ್ ಒಂದು ಅಜೆಂಡಾ ಯಶಸ್ವಿ ಮಾಡ್ಕೊಳ್ಳೋದು ಇಲ್ಲಿಯ ಕೆಲಸ ಅಂತ ಅನಿಸ್ತದೆ. ವಿಶೇಷವಾಗಿ ಅಶೋಕ್ ಅವರೊಂದು ಮಾತು ಹೇಳ್ತಾರೆ, ಅದು ನೋಡ್ರಿ ಹೆಂಗದ ಅಂತೇಳಿ. ರೊಚ್ಚಿಗೆದ್ದ ರೈತರ ಪರ ಧ್ವನಿ ಎತ್ತುತ್ತಿದ್ದೇವೆ, ಧ್ವನಿ ಎತ್ತಾ ಇದ್ದೀರಿ, ಭಾಳ ಸಂತೋಷ. ಅಶೋಕ್ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಮೊದಲಿಂದಲೂ ರೈತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ, ಅದನ್ನು ಮುಂದುವರಿಸುತ್ತೇವೆ. ಏಕಾಲಕ್ಕೆ 2-3 ಕೆಲಸ ಮತ್ತು 2-3 ಮಾತು ಮಾತಾಡೋದು ಅಶೋಕ್. ಒಂದಿದ್ದು ರೈತರ ಇವತ್ತು ಅಸಂತುಷ್ಟ ಆಗ್ಯಾರ, ಖರೀ ಸುಳ್ಳೇನಲ್ಲ. ಆದರೆ ಯಡಿಯೂರಪ್ಪ ಅವರು ಮೊದಲಿಂದ ರೈತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ, ರೈತ ಪರವಾಗಿ ಕೆಲಸ ಮಾಡೋದು ಬಂದಾರೆ ಅಂತೇಳಿ ಯಡಿಯೂರಪ್ಪನ ಹೇಳುವ ಮೂಲಕ ತಾವು ಮಾಡಿದ್ದೀವಿ ಅಂತ ಪ್ರತಿಪಾದನೆ ಮಾಡುವಂಥ ವಿಷಯ ಇದೆ. ಅದನ್ನು ಮುಂದುವರಿಸುತ್ತೇವೆ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ಏನದಪ್ಪ ಅಂದರೆ 2-3 ವಿಷಯಗಳು ಯಡಿಯೂರಪ್ಪನ ಮಾಡಿದ್ದಾರೆ ಹಾಗೆ ಹೇಳುವಂಥದ್ದು ಅದು ಏನು ಎಷ್ಟು ಮಟ್ಟಿಗೆ ಮಾಡಿದರು, ಅದು ಎಷ್ಟು ಅನುಷ್ಠಾನಗೊಂಡಂತೆ ಅನ್ನೋದು ಆ ಮಾತು ಬೇರೆ. ಅದು ಹೇಳ್ತಾ ಇದ್ದಾರೆ ಅಶೋಕ್ ಅವರು, ನಮ್ಮಲ್ಲಿ ರೈತ ನಾಯಕರಿದ್ದಾರೆ, ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಅಂತೇಳಿ. ಅಡ್ಡಿ ಇಲ್ಲರಿ ಮಾಡಿರಿ. ಆದರೆ ಸಿಂಪಲ್ ಕೇಳೋದಿಲ್ಲಪ್ಪ ಅಂತಂದ್ರೆ ಅಷ್ಟರ ನಿಮಗೆ ರೈತರ ಮೇಲೆ ಭಕ್ತಿ, ಪ್ರೀತಿ, ವಿಶ್ವಾಸ ಇತ್ತಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡೋದನ್ನಂತ ಯಾಕೆ ನೀವು ಹೇಳ್ತಾ ಇಲ್ಲ ಅಶೋಕ್ ಅವರ. ಅದೇ ಕಾಲಕ್ಕೆ ಮೋದಿ ಅವರ ಇದನ್ನು ಇವತ್ತು ರೈತರು ಸಹಿತ ಕೇಳಲಿಕ್ಕಿದ್ದಾರೆ. ನಿಧಾನಕ್ಕೆ ಅವರಲ್ಲೂ ಹೆಸರುಗೊಳ್ತಾ ಇದ್ದಾರೆ. ಇವೆಲ್ಲ ಪ್ಯಾಕೇಜ್ಗಳಿಂದ, ಇವೆಲ್ಲ ಸಹಾಯ ಸಹಕಾರದಿಂದ, ಅಷ್ಟೇನೋ ಅಲ್ಪಾವಧಿ ಹೆಲ್ಪ್ ಮಾಡೋದ್ರಿಂದ ನಾವು ಶಾಶ್ವತವಾಗಿ ಎದ್ದು ನಿಲ್ಲೋದಿಲ್ಲ ಅಂತ ಅವ್ರಿಗೆ ಗೊತ್ತದ ರೈತರಿಗೆ. ಆದರೆ ಬಂದಷ್ಟೇ ಬರಲಪ್ಪ, ಇಷ್ಟ ಸಿಕ್ತಲ್ಲ ನಮಗೊಂದು ಸಮಾಧಾನಕ್ಕಾಗಿ ಎಲ್ಲ ಮಾತಾಡ್ತಾ ಇರ್ತಾರೆ. ಅದೇನೋ ಆಗಲಿ, ರೈತ ವಿರೋಧಿ ನೀತಿ ಕಾಂಗ್ರೆಸ್ ಒಂದಿಲ್ಲ, ಅದ್ರ ಜೊತೆಗೆ BJP ಅದು. ಅವರು ಸಹಿತ ಪಾರ್ಟಿ ಫಂಡಿಗಾಗಿ ತಮ್ಮ ನೀತಿಗಳನ್ನು ಅನೇಕ ಬದಲಾವಣೆ ಮಾಡ್ಕೊಂಡಿದ್ರು, ನಾವು ನೋಡಿದ್ವಿ. ಆದರೂ ಸಹಿತ ರೈತ ಪರ ಒಂದು ಧೋರಣೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ವಿಜೇಂದ್ರ ಅವರು. ಮತ್ತು ಜೊತೆಗೆ ಅಶೋಕ್ ಅವರು ಅವ್ರ ಜೊತೆಗೆ ಎಲ್ಲರೂ ಕುಳ್ಕೊಂಡು ಅದು ನಿಜವಾದ ಅರ್ಥದ ಹೊರಗೆ ಬಂದರೆ ಭಾಳ ಉತ್ತಮ ಇರ್ತದೆ. ಯಾವಾಗ ನಾವು ಮಾಡಬೇಕಾದ ಕೆಲಸವನ್ನು ಮಾಡಿ, ಹೇಗೆ ರೈತರಿಗೆ ಮಾಡಬೇಕಾದ ಕೆಲಸ ಇದ್ದಲ್ಲಿ ನಿಮಗೆ ಈಗಾಗಲೇ MS ಸ್ವಾಮಿನಾಥನರ ಆಯೋಗದ ಅನುಷ್ಠಾನಗೊಳಿಸೋದು ಅಂಥವು ಮಾಡಿದ ಮೇಲೆ ಮಾತಾಡೋದು ಭಾಳ ಯೋಗ್ಯ. ಅವು ಮಾತಾಡೋದಕ್ಕೊಂದು ಅರ್ಹತೆ ಬರ್ತದೆ. ಇಲ್ಲ ಸುಮ್ಮನೆ ಇವರೊಂದು ಅನ್ನೋದು ಅವರೊಂದು ಅನ್ನೋದು ತೂತು ಮೆಮ್ಮೆ ಮಾಡೋದ್ರಿಂದ ಏನು ಸಾಧನೆ ಆಗೋದಿಲ್ಲ. ಏನೂ ಆಗಲಿ, ಒಟ್ಟಿನಲ್ಲೇ ವಿರೋಧಕ್ಕೆ ವಿರೋಧ ಆಗಲಾರದ, ನಿಜವಾಗಿ ವಿರೋಧ ಆದರೆ ಭಾಳ ಉತ್ತಮ ಮತ್ತು ನಿಲ್ಲಿಸ್ಕೊಳ್ತದೆ. ಮತ್ತು ರೈತ ವಿರೋಧ ರೈತರಿಗೆ ಸಂಬಂಧಿಸಿದ ವಿಷಯಗಳಿಗೆ ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ತೆಗೆದುಕೊಳ್ತದೆ. ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳುವ ಮೂಲಕ ಅಲ್ಲಿಯ ಏನಪ್ಪ ವಿರೋಧ ಪಕ್ಷದವ್ರು ಅಂದರೆ BJPಗರು ತಮ್ಮ ಅಸ್ತಿತ್ವ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಏನೋ ಆಗಲಿ, ಒಟ್ಟಿನಲ್ಲೇ ರೈತರ ಪರ ಇದ್ದಂಥ ನೀತಿ ಬರಲಿ ಅಂತ ಎಲ್ಲರ ಆಸೆ ಬರ್ತದನ ಕಾಂಗ್ರೆಸ್ನಿಂದ ಅಥವಾ BJPಯಿಂದ ನೋಡುವುದು ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಸಿತಾರಾಮ ಸತ್ಯದ ಕೈಗರಡಿ ವಂದನೆಗಳು.